ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಆಕಾಶ್ ಚಿತ್ರದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಆಕಾಶ್ ಸಿನಿಮಾ ಏಪ್ರಿಲ್ 29, 2005 ತೆರೆ ಕಂಡು ಕನ್ನಡ ಚಿತ್ರರಂಗದಲ್ಲಿ ದಾಖಲೆ ನಿರ್ಮಿಸಿದಂತಹ ಸಿನಿಮಾ. ಈ ಸಿನಿಮಾ ನಾಳೆ ಅಂದರೆ ಮಾರ್ಚ್ 13ನೇ ತಾರೀಕಿನಂದು ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಲಿದೆ, ಅರ್ಥಾತ್ ರಿಲೀಸ್. ರಾಜಧಾನಿ ಬೆಂಗಳೂರಿನ ಎಷ್ಟು ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಅಂತ ಕೇಳಿದ್ರೆ, ಈಗಾಗಲೇ ಇಷ್ಟೊಂದು ಚಿತ್ರಮಂದಿರಗಳು ತನ್ನ ಬುಕ್ಕಿಂಗ್ ಅನ್ನು ಓಪನ್ ಮಾಡಿಕೊಂಡಿದೆ. ಭರ್ಜರಿಯಾದಂಥ ಚಿತ್ರಮಂದಿರಗಳು, ಭರ್ಜರಿಯಾದಂಥ ಪ್ರದರ್ಶನಗಳು ಈ ಸಿನಿಮಾಗೆ ಸಿಕ್ಕಿದೆ. ಈಗಾಗಲೇ ನಿಮಗೆಲ್ಲ ಗೊತ್ತೇ ಇದೆ ಈ ಸಿನಿಮಾಗೆ ಮುಖ್ಯ ಚಿತ್ರಮಂದಿರ ಯಾವುದು ಅಂತ. ನರ್ತಕಿ ಮುಖ್ಯ ಚಿತ್ರಮಂದಿರ. ನರ್ತಕಿ ಚಿತ್ರಮಂದಿರದ ಬಗ್ಗೆ ಕಳೆದ ಎಪಿಸೋಡ್ನಲ್ಲಿ ನಾವು ನಿಮಗೆ ಹೇಳಿದ್ವಿ, ಯಾವ ರೀತಿ ನರ್ತಕಿ ಚಿತ್ರಮಂದಿರದಲ್ಲಿ ಈ ಸಿನಿಮಾಗೆ ಪ್ರತಿಕ್ರಿಯೆ ಪ್ರೇಕ್ಷಕರಿಂದ ವ್ಯಕ್ತವಾಗ್ತಾ ಇದೆ ಅಂತ. ಭರ್ಜರಿಯಾದಂಥ ಪ್ರದರ್ಶನ, ಭರ್ಜರಿಯಾದಂಥ ಪ್ರತಿಕ್ರಿಯೆ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಆಕಾಶ್ ಚಿತ್ರಕ್ಕೆ ಸಿಕ್ಕಿದೆ. ಈಗಾಗಲೇ ನೋಡ್ತಾ ಇದ್ದೀರಾ, ಬೆಳಗ್ಗೆ 10:30 ಪ್ರದರ್ಶನ ಸೋಲ್ಡ್ ಔಟ್ ಆಗಿದೆ. 1:30 ಪ್ರದರ್ಶನ ಕೂಡ ಸೋಲ್ಡ್ ಔಟ್ ಆಗಿದೆ. 4:30 ಪ್ರದರ್ಶನ ಹಾಗೆ 7:30 ಪ್ರದರ್ಶನ ಟಿಕೆಟ್ ನಿಮಗೆ ಲಭ್ಯ ಇದೆ. ಬಾಲ್ಕನಿ ಆಲ್ಮೋಸ್ಟ್ ಫುಲ್. ಅದು 4:30 ಪ್ರದರ್ಶನ ಹಾಗೆ ರಾತ್ರಿ 7:30 ಪ್ರದರ್ಶನ ಕೂಡ ಆಲ್ಮೋಸ್ಟ್ ಫುಲ್ ಆಗಿದೆ. ಈಗಾಗಲೇ ಇದನ್ನು ಕೂಡ ನೋಡ್ತಾ ಇದ್ದೀರಾ. 7:30 ಪ್ರದರ್ಶನ ಇದು ಕೂಡ ನೋಡೋಣ ಯಾವ ರೀತಿಯ ಪ್ರತಿಕ್ರಿಯೆ. ನೋಡಿ, 7:30 ಪ್ರದರ್ಶನ ಕೂಡ ಅಷ್ಟೇ ಭರ್ಜರಿಯಾದಂತಹ ಪ್ರತಿಕ್ರಿಯೆ. 1:30 ಪ್ರದರ್ಶನಕ್ಕೆ ಟಿಕೆಟ್ ಇಲ್ವೇ ಇಲ್ಲ, ಸೋಲ್ಡ್ ಔಟ್ ಆಗಿದೆ. ಆದರೂ ಕೂಡ ಅದು ಯಾಕೆ ತೋರಿಸುತ್ತೋ ಗೊತ್ತಿಲ್ಲ. ನೋಡಿ, ಇಲ್ಲಿ ಬಾಕ್ಸಲ್ಲಿ ಅಷ್ಟೇ ಖಾಲಿ ಇರೋದು, ಅದಕ್ಕೆ ಅಂತ ಅನಿಸುತ್ತೆ. ಆ ಬಾಕ್ಸ್ ಎಲ್ಲರೂ ಕೂಡ ಕೊಡಲ್ಲ, ಸೆಲೆಬ್ರಿಟಿಗಳು ಬಂದಾಗಷ್ಟೇ ಅಲ್ಲಿ ಅದವರ ವಿಶೇಷ ಕ್ಯಾಬಿನ್ ಅಷ್ಟೇ ಅದು, ಹಾಗೆ ಅಲ್ಲಿ ಓಪನ್ ಆಗಿರೋದು. ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಜೊತೆಗೆ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳಿವೆ. ಈಗಾಗಲೇ ನೋಡ್ತಾ ಇದ್ದೀರಾ, ಒರೈನ್ ಮಾಲ್ನಲ್ಲಿರುವಂಥ PVR ಚಿತ್ರಮಂದಿರದಲ್ಲಿ ದಿನ 4 ಆಟ. ಮಧ್ಯಾಹ್ನ 12 ಗಂಟೆಗೆ ಮೊದಲ ಪ್ರದರ್ಶನ, 12 ಗಂಟೆ, 3:10, 6:20 ಹಾಗೆ ರಾತ್ರಿ 9:30. ನೋಡಿ, ಒಂದೊಂದು ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳು 2 ಪ್ರದರ್ಶನವಂತೂ ಫಿಕ್ಸ್ ಆಗಿ ನೀಡಿದ್ದಾರೆ. ಭರ್ಜರಿಯಾದಂಥ ಚಿತ್ರಮಂದಿರಗಳು, ಭರ್ಜರಿಯಾದಂತಹ ಪ್ರದರ್ಶನಗಳು. ಮೊಟ್ಟ ಮೊದಲ ಪ್ರದರ್ಶನ ಎಷ್ಟು ಗಂಟೆಗೆ ಅಂತ ನೀವು ಕೇಳ್ಬೋದು, ಅದು ಯಾವ ಚಿತ್ರಮಂದಿರದಲ್ಲಿ ಅಂತ ಒಮ್ಮೆ ಅಚ್ಚರಿಯಾಗುತ್ತೆ. ಸಿದ್ದೇಶ್ವರ ಚಿತ್ರಮಂದಿರ ಬೆಳಗ್ಗೆ 6:30ಕ್ಕೆ ವಿಶೇಷ ಪ್ರದರ್ಶನ ಇದೆ, ಈಗಾಗಲೇ ಸೋಲ್ಡ್ ಔಟ್. ಬೆಳಗ್ಗೆ 6:30 ಫ್ಯಾನ್ ಶೋ ಸೋಲ್ಡ್ ಔಟ್ ಆಗಿದೆ. ಇದನ್ನು ಹೊರತುಪಡಿಸಿದರೆ ಭಾರತಿ, ರಾಧಾಕೃಷ್ಣ, ನೆಲಮಂಗಲದ ರೂಪ, ವಜ್ರೇಶ್ವರಿ. ನೋಡಿ, ವಜ್ರೇಶ್ವರಿ ಚಿತ್ರಮಂದಿರ ಇತ್ತೀಚೆಗಷ್ಟೇ ರಿನಿವೇಶನ್ ಆಗಿರುವುದು. ಈ ಚಿತ್ರಮಂದಿರ ದಿನ 3 ಆಟ. ಸುಂಕದಕಟ್ಟೆ ಮೋಹನ್ ಇಲ್ಲಿ ದಿನ 5 ಆಟ. 5ಕ್ಕೆ 5 ಆಟದಲ್ಲಿ ಇದೇ ಸಿನಿಮಾ. ಇನ್ನು ವಿಕ್ಟರಿ ಚಿತ್ರಮಂದಿರ ನೋಡಿ, ದಿನ 5 ಆಟ. 5ಕ್ಕೆ 5 ಪ್ರದರ್ಶನದಲ್ಲೂ ಕೂಡ ಇದೇ ಸಿನಿಮಾ. ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ವಿಕ್ಟರಿ ಚಿತ್ರಮಂದಿರ, ಕಾಮಾಕ್ಷಿಪಾಳ್ಯದ ವಿಕ್ಟರಿ ಚಿತ್ರಮಂದಿರದಲ್ಲಿ 90 ರೂಪಾಯಿ ಕಡಿಮೆ ಟಿಕೆಟ್ ದರ. ಅತಿ ಕಡಿಮೆ ಟಿಕೆಟ್ ದರದಲ್ಲಿ ಈ ಸಿನಿಮಾವನ್ನ ಚಿತ್ರಮಂದಿರದ ಮಾಲೀಕರು ಪ್ರೇಕ್ಷಕರಿಗೆ ತೋರಿಸ್ತಾ ಇದ್ದಾರೆ. ಭರ್ಜರಿಯಾದಂತಹ ಪ್ರದರ್ಶನಗಳು, ಭರ್ಜರಿಯಾದಂತಹ ಪ್ರತಿಕ್ರಿಯೆ ಈ ಸಿನಿಮಾಗೆ ರಾಜಧಾನಿ ಬೆಂಗಳೂರಿನಲ್ಲಿ ವ್ಯಕ್ತವಾಗ್ತಾ ಇದೆ. ವೀರೇಶ್ ಚಿತ್ರಮಂದಿರದಲ್ಲಿ ಬೆಳಗ್ಗೆ 10:15 ಪ್ರದರ್ಶನ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಅದನ್ನು ಹೊರತುಪಡಿಸಿದರೆ ಮಧ್ಯಾಹ್ನ 1:15, 4:15, 7:15 ಹಾಗೆ ರಾತ್ರಿ 10:30ಕ್ಕೆ ಪ್ರದರ್ಶನ ಇದೆ. ಅದರಲ್ಲಿ 2 ಪರದೆಗಳಿವೆ. ಈ ಪೈಕಿ ದೊಡ್ಡ ಆಡಿಟೋರಿಯಂ ಅನ್ನ ಈ ಸಿನಿಮಾಗೆ ನೀಡಿದ್ದಾರೆ. 7:30ಕ್ಕೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ಇದೆ ಅಂತ ನೋಡಿ. ಭರ್ಜರಿಯಾದಂಥ ಪ್ರತಿಕ್ರಿಯೆ. ಕಾರ್ನರ್ ಸೀಟುಗಳಷ್ಟೇ ಇಲ್ಲಿ ನಿಮಗೆ ಲಭ್ಯ, ಮಧ್ಯ ಸೀಟುಗಳೆಲ್ಲ ಇಲ್ಲಿ ಭರ್ತಿಯಾಗಿದೆ. ದ್ವಿತೀಯ ದರ್ಜೆಯಲ್ಲೂ ಕೂಡ ಅಷ್ಟೇ ಮಧ್ಯ ಸೀಟುಗಳೆಲ್ಲ ಇಲ್ಲಿ ಭರ್ತಿಯಾಗಿದೆ. ಬೆಳಗಿನ ಆಟ ಈಗಾಗಲೇ ಹೇಳಿದಂತೆ ಅದು ಕೂಡ ಹೌಸ್ಫುಲ್. ಹೀಗೆ ರಾಜಧಾನಿ ಬೆಂಗಳೂರಿನಲ್ಲಿ ಭರ್ಜರಿಯಾದಂಥ ಪ್ರತಿಕ್ರಿಯೆ ಈ ಸಿನಿಮಾಗೆ ವ್ಯಕ್ತವಾಗಿದೆ. ರಿಲೀಸ್ನಲ್ಲೂ ಕೂಡ ಅಭೂತಪೂರ್ವವಾದಂತಹ ಪ್ರತಿಕ್ರಿಯೆ ಈ ಸಿನಿಮಾಗೆ ಸಿಕ್ಕಿರೋದು. ನೋಡಿ, ನವರಂಗ ಚಿತ್ರಮಂದಿರ 5ಕ್ಕೆ 5 ಪ್ರದರ್ಶನ ಕೂಡ ಆಕಾಶ್ ಸಿನಿಮಾವನ್ನೇ ಪ್ರದರ್ಶನ ಮಾಡಲಾಗ್ತಾ ಇದೆ. ಹೀಗೆ ಬಹುತೇಕ ಎಲ್ಲ ಚಿತ್ರಮಂದಿರಗಳಲ್ಲೂ ಈ ಹೊಸ ಸಿನಿಮಾ ರಿಲೀಸ್ ಆದಾಗ ಯಾವ ಮಟ್ಟಕ್ಕೆ ಚಿತ್ರಮಂದಿರಗಳು
ಸಿಗುತ್ತೋ ಅದೇ ಮಟ್ಟದ ಚಿತ್ರಮಂದಿರಗಳು ಆಕಾಶ್ ಸಿನಿಮಾ ರಿಲೀಸ್ ಆದಾಗ ಸಿಕ್ಕಿದೆ. ನೋಡಿ, ಗಾಂಧಿನಗರದ AMB ಚಿತ್ರಮಂದಿರದಲ್ಲಿ ದಿನ 3 ಆಟ, ಈ ಕಡೆ ನರ್ತಕಿ ಮುಖ್ಯ ಚಿತ್ರಮಂದಿರ ಅದರಲ್ಲಿ ದಿನ 4 ಆಟ. ಅಂದರೆ ಗಾಂಧಿನಗರದಲ್ಲಿ ಈ ಸಿನಿಮಾಗೆ ಸಿಕ್ಕಿರೋದು ಬರೋಬ್ಬರಿ 7 ಆಟ. ಅದೇನೇಲಿ ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ಹೊಸ ಇತಿಹಾಸವನ್ನು ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.